ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಮೋದಿ ಟೀಮ್ ಈಗ ಸಿಕ್ಕೇ ಬಿಡ್ತಲ್ಲ ಅಸ್ತ್ರ. ಇನ್ನು ಕಾಂಗ್ರೆಸ್ಸು ಮಾತಾಡೋ ಹಾಗೆ ಇಲ್ವಾ? ಏನು ಹಾಗಾದರೆ ಈ ಕಡೆ ಮೋದಿಯನ್ನು ಟಾರ್ಗೆಟ್ ಮಾಡ್ತಿರುವಂಥ ಸಿದ್ದರಾಮಯ್ಯನವ್ರಿಗೀಗ ಎದುರಾಗಿರುವಂತಹ ಸೆಟ್ ಬ್ಯಾಕ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನರೇಂದ್ರ ಮೋದಿ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತೊಂದು ಹೆಜ್ಜೆ, ಐತಿಹಾಸಿಕ ಹೆಜ್ಜೆ. ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆ ಇದರಿಂದ ಆಗುತ್ತೆ ಅಂತ ಕೈಗೆತ್ಕೊಂಡಿದ್ದಾರೆ. ಈ ಅಧಿವೇಶನದಲ್ಲಿ ಆ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡ್ತಿದ್ದೀವಿ ಅಂತ ನಿರ್ಧಾರ ತಗೊಂಡ್ರು. ವಿಕಸಿತ ಭಾರತದ ಕನಸು ನನಸಾಗೋದಕ್ಕೆ ಮೊದಲು ಗ್ರಾಮಗಳು ಕೂಡ ಅಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ಜಿ ಅನ್ನೋ ಹೆಸರಲ್ಲಿ ಜಿ ರಾಮ್ಜಿ ಹೆಸರಲ್ಲಿ ಹೊಸ ಕಾಯ್ದೆ, ಅಂದರೆ ಇರೋ ನರೇಗಾ ಅಂತ ಏನಿತ್ತಲ್ಲ ಅದನ್ನು ಜಿ ಮಾಡಿ ಬದಲಾದ ಸ್ವರೂಪದಲ್ಲಿ ಮತ್ತು ಅದನ್ನು ಕಂಪ್ಲೀಟಾಗಿ ಪಾರದರ್ಶಕ ಮಾಡೋದಕ್ಕೆ, ಡಿಜಿಟಲೈಸ್ ಮಾಡೋದಕ್ಕೆ, ಕೂಲಿನೂ ಸರಿಯಾಗಿ ಸಿಗಬೇಕು, ಮಧ್ಯವರ್ತಿಗಳಿಂದ ಮೋಸ ಆಗಬಾರ್ದು ಅಂತ ಒಂದು ದೊಡ್ಡ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಬದಲಾವಣೆಯ ವಿರುದ್ಧ ಆಕ್ರೋಶ ಸಿಡಿದಿದೆ. ಎಲ್ಲೆಲ್ಲಿ ಸಿಡಿದಿದೆ? ಕಾಂಗ್ರೆಸ್ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಅದನ್ನು ಜೋರಾಗಿ ಎತ್ಕೊಳ್ತಿದ್ದಾರೆ. ಬೇರೆ ಕಡೆ ಅದನ್ನು ಅಷ್ಟು ಜೋರಾಗಿ ಖಂಡಿಸುವಂಥ ಶಕ್ತಿ ಇಲ್ಲ. ವಿಶೇಷವಾಗಿ ಕರ್ನಾಟಕದಲ್ಲಿ ಮೋದಿ ವಿರುದ್ಧ ಈಗ ಸಿದ್ದರಾಮಯ್ಯನವರು ಮುಗಿಬಿದ್ದಿದ್ದಾರೆ. ವಿಶೇಷ ಅಧಿವೇಶನ ಮಾಡಿ ಅದನ್ನು ಖಂಡಿಸಿ BJP ಕೇಂದ್ರ ಸರ್ಕಾರದ ಮಹಾ ಮೋಸ ಇದು, ಒಂದು ಹೆಸರು ಚೇಂಜ್ ಮಾಡ್ತಿರೋದು, ಇನ್ನೊಂದು ಜನಕ್ಕೆ ಅನ್ಯಾಯ ಮಾಡ್ತಿರೋದು, ರೈತರಿಗೆ ಬಡವ್ರಿಗೆ ಅನ್ಯಾಯ ಮಾಡ್ತಿರೋದು ಅಂತೆಲ್ಲ ಸಿದ್ದರಾಮಯ್ಯನವರು ನೇರ ತೊಡೆ ತಟ್ಟಿದ್ದಾರೆ. ಮೊನ್ನೆ ಕೇಂದ್ರ ಸಚಿವರುಗಳು ಬಂದು ಇಟ್ಟರು ದಾಖಲೆನ. ಇವತ್ತು ಕೈ ನಾಯಕರೇ ಕೊಡ್ತಿದ್ದಾರೆ ಶಾಕನ್ನು. ಏನು ದಾಖಲೆ ಇಟ್ಟರು? ಮೊನ್ನೆ 11 ಲಕ್ಷ ಕೋಟಿ ಭ್ರಷ್ಟಾಚಾರ ಸ್ಕ್ಯಾಮು ನರೇಗಾದಲ್ಲೇ ಕಾಂಗ್ರೆಸ್ ಮಾಡಿದೆ ಅಂತ ಕೇಂದ್ರ ಸರ್ಕಾರದ ಭಾಗವಾಗಿರೋ ಮಂತ್ರಿಗಳೆಲ್ಲ ಮುಗಿಬಿದ್ದಿದ್ದಾರೆ. CAG ರಿಪೋರ್ಟ್ ಏನು ಹೇಳ್ತಿದೆ? ಕರ್ನಾಟಕದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ. ನರೇಗಾದಲ್ಲಿ ಮಧ್ಯವರ್ತಿಗಳು JCB ಮೂಲಕ ಎಲ್ಲ ಕೆಲಸ ಮಾಡಿಸಿ 85 ವರ್ಷದವರು, ವಯಸ್ಸಾದವರು ಯಾರ್ಯಾರನ್ನೋ ಹೆಸರನ್ನೆಲ್ಲ ಸುಮ್ಮನೆ ಅವ್ರದ್ಗೂ ಕೂಲಿ ಅನ್ನೋ ಥರ ತೋರಿಸಿ ಫೇಕ್ ಮಾಡಿ ದುಡ್ಡು ಹೊಡೆದಿದ್ದಾರೆ. ಗಂಡಸರು ಹೆಂಗಸರ ಥರ ವೇಷ ಹಾಕ್ಕೊಂಡು ತಗೊಂಡಿರೋದು ಇದೆ ಅನ್ನೋ ತನಕ ಆರೋಪಗಳೆಲ್ಲ ಕೇಳಿಬಂದಿವೆ. ಕರ್ನಾಟಕದಲ್ಲೂ ನರೇಗಾ ಮಹಾಮೋಸ ಆಗಿದೆ. ಓವರಾಲ್ ಕಾಂಗ್ರೆಸ್ ಅವಧಿಯಲ್ಲಿ 11 ಲಕ್ಷ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೆಲ್ಲ CAG ರಿಪೋರ್ಟ್ ಆಧಾರದಲ್ಲಿ ಮುಗಿಬಿದ್ರು. ಇನ್ನು ಯಾವ ಹಕ್ಕಿಂದ ಮಾತಾಡ್ತೀರಾ ನೀವು ನರೇಗಾ ಬಗ್ಗೆ ಅಂತ ಈಗ ನೋಡಿ, ಕಾಂಗ್ರೆಸ್ನವರೇ ಶಾಕ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸೋದಕ್ಕೆ ನಿಂತಿರೋ ಸಿದ್ದರಾಮಯ್ಯನವ್ರಿಗೀಗ ಪರಮೇಶ್ವರ್ ಅವ್ರ ಕಡೆಯಿಂದ ಶಾಕ್. ಹೆಂಗೆ? ತುಮಕೂರಲ್ಲಿ ಒಂದು ಕ್ರೀಡಾಂಗಣ. ಏನಕ್ಕೆ ಇವರು ಇಷ್ಟು ಜೋರಾಗಿ ಮುಗಿಬಿದ್ದಿರೋದು? ಗಾಂಧೀಜಿ ಅವರ ಹೆಸರನ್ನ ಬದಲಾಯಿಸಿ ಮಹಾತ್ಮ ಗಾಂಧಿ ಮನರೇಗಾ ಯೋಜನೆ ಅನ್ನೋ ಹೆಸರನ್ನ ಜಿ ಮಾಡೋಕೆ ಹೊರಟಿದ್ದಾರೆ ಅಂತ ಅಲ್ವಾ? ಹೆಸರು ಚೇಂಜ್ ಮಾಡ್ತಿದ್ದಾರೆ ಅನ್ನೋದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ ಅಲ್ವಾ? ಅದನ್ನೇ ಹಿಡ್ಕೊಂಡಿದೆ ಅಲ್ವಾ? ರಾಷ್ಟ್ರಪಿತನ ಹೆಸರನ್ನ ಬದಲಾಯಿಸಿ ಇವರು ಏನೇನೋ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಈಗ ನೋಡಿ ಏನು ಮಾಡಿದ್ದಾರೆ. ಕ್ರೀಡಾಂಗಣ, ತುಮಕೂರಿನ ಕ್ರೀಡಾಂಗಣದಲ್ಲಿ, ಅದರಲ್ಲಿ ಹೊರಗಡೆ ಅಲ್ಲ, ಒಳಾಂಗಣ ಕ್ರೀಡಾಂಗಣದಲ್ಲಿ ಪರಮೇಶ್ವರ್ ಅವರ ಹೆಸರನ್ನು ನಾಮಕರಣ ಮಾಡಿಬಿಟ್ಟಿದ್ದಾರೆ ಇದ್ದಕ್ಕಿದ್ದಂತೆ. ಅದು ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ. ಅದರಲ್ಲಿ ಓಕೆ, ಹೊರಗಡೆ ಅದೇ ಬೋರ್ಡ್ ಇದೆ, ಬಟ್ ಒಳಭಾಗದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಕ್ರೀಡಾಂಗಣ ಅನ್ನೋ ಥರ ಮಾಡಿಬಿಟ್ರೆ ಅದನ್ನು ಒಪ್ಕೊಳ್ಳೋಕ್ಕಾಗತ್ತಾ? ಡಾಕ್ಟರ್ ಪರಮೇಶ್ವರ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಏಕಾಏಕಿ ನಾಮಕರಣ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಏನೇ ನೇಮ್ ಚೇಂಜ್ ಮಾಡೋದಾದ್ರೂ ಅಥವಾ ಹೊಸದಾಗಿ ನಾಮಕರಣ ಮಾಡೋದಾದ್ರೂ ಸ್ಥಳೀಯ ಪಾಲಿಕೆಯ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ರೆಸಲ್ಯೂಷನ್ ಆಗಬೇಕು, ಮತ್ತು ನಿರ್ಧಾರ ಮಾಡಬೇಕು, ಅಭಿಪ್ರಾಯ ಸಂಗ್ರಹ ಆಗಬೇಕು. ಇದೆಲ್ಲ ಪ್ರೊಸೀಜರ್ ಫಾಲೋ ಆಗಿ ಆಮೇಲೆ ನಾಮಕರಣ ಮಾಡೋದು ಪ್ರೊಸೀಜರು. ನಂಬರ್ 1 ಪ್ರೊಸೀಜರ್ ಫಾಲೋ ಆಗಿದ್ರು ಇಲ್ಲಿ ಹೆಂಗೆ ಪರಮೇಶ್ವರ್ ಅವ್ರ ಹೆಸರಿಟ್ಟರು ಇವರು ಗಾಂಧೀಜಿ ಕ್ರೀಡಾಂಗಣಕ್ಕೆ? ಹಾಗಾದ್ರೆ ಗಾಂಧೀಜಿ ಹೆಸರಿಗೆ ಸರಿಸಮನಾಗಿ ಇಡ್ತಿದ್ದಾರಾ ಅಥವಾ ಚೇಂಜ್ ಮಾಡಿ ಪರಮೇಶ್ವರ ಹೆಸರನ್ನ ನಾಮಕರಣ ಮಾಡೋಕೆ ಹೊರಟಿದ್ದಾರಾ? ಇದೆಲ್ಲ ಪ್ರಶ್ನೆ, ಆಕ್ರೋಶ ಸಿಡಿದು ನಿನ್ನೆ ಜೋರು ಪ್ರೊಟೆಸ್ಟ್ ಆಯಿತು. ಮುತ್ತಿಗೆ ಹಾಕಿದ್ರು. ಪರಮೇಶ್ವರ್ ಅವರ ನಾಮಫಲಕ ಕಿತ್ತೆಸೆಯೋದಕ್ಕೆ ಮುಂದಾದರು BJP ಅವರನ್ನ ಸ್ಥಳೀಯ ಶಾಸಕರು, ಗಣೇಶ್ ಅವರು, ಈ ಕಡೆ ಸುರೇಶ್ ಗೌಡರು, BJPಯ ಪ್ರಮುಖ ನಾಯಕರುಗಳು ಎಲ್ಲ ಮುಗಿಬಿದ್ರು. ಅದು ಹೆಂಗ್ರಿ ನೀವು ಪರಮೇಶ್ವರ ಹೆಸರಿಡ್ತಾರೆ? ಏಕಾಏಕಿ ರಾತ್ರಿ ಬೆಳಗಾಗೋದ್ರೊಳಗೆ ಪರಮೇಶ್ವರ ಹೆಸರು ಬಂದ್ಬಿಡತ್ತಾ ಅಲ್ಲಿ ಅನ್ನೋ ಆಕ್ರೋಶ ಸಿಡಿತು. ಅದಕ್ಕೆ ಕಾಂಗ್ರೆಸ್ನವ್ರು ಇಲ್ಲ ಹೊರಗಡೆ ಗಾಂಧೀಜಿ ಹೆಸರಿದೆ ಅಂತ ಹೇಳ್ತಿದ್ದಾರೆ, ಬಟ್ ಒಳಗಡೆನಾದರೂ ಯಾಕೆ ಬಂತು ಹೆಸರು?
ಅದು ಹೆಂಗೆ ಬಂತು, ಪ್ರೊಸೀಜರ್ ಎಲ್ಲಿ ಫಾಲೋ ಆಗಿದೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. Hypocrisy pro max. Congress party has been claiming that BJP removed name of Mahatma Gandhi ji, even though a new bill of G Ram Ji, Viksit Bharat G Ram Ji was introduced. But the same Congress party in Karnataka now has removed the name of Mahatma Gandhi from the stadium in Tumkuru and named it after G Parmeshwar. Is G Parmeshwar a sports person? And G Parmeshwar is now bigger than Mahatma Gandhi? This is the true face of Congress. They always, like Goebbels, accuse others of what they themselves do. They name 450 schemes after one family. They did not give Sardar Patel space, Bhawan Birsa Munda the proper space. They only gave Prathamikta and preference to first family and named everything after themselves. And now they are making false accusations, but look at what they are doing themselves. They even named Khel Ratna after Rajiv Gandhi, not after sports person. It is PM Modi who named it after sports person. It is PM Modi who built the PM's museum. They had only built Nehru Museum. This shows the mindset and the true face of Congress. They do not follow Mahatma Gandhi at all. Mahatma Gandhi had said disband Congress. Did they follow? Mahatma Gandhi used to say Ram Rajya. They say Ramji is Kalparik. ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನ ಚೇಂಜ್ ಮಾಡಿಸಿ ನಿಮ್ಮ ಹಿಂಬಾಲಕರು ಇವತ್ತು ಆ ಸ್ಟೇಡಿಯಂ ಹೆಸರಿಗೆ ನಿಮ್ಮ ಹೆಸರಿಟ್ಟಿದ್ದಾರೆ. ನಾವು ಇವತ್ತು ನಿಮಗೆ ವಿನಂತಿ ಮಾಡ್ತೇವೆ, ಕೂಡಲೇ ಅದನ್ನ ಬದಲಾವಣೆ ಮಾಡಬೇಕು, ಮಹಾತ್ಮ ಗಾಂಧೀಜಿ ಹೆಸರಿಡಬೇಕು ಅಂತ. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ವಿರುದ್ಧವಾಗಿ ನೀವು ಯಾರೇ ಪಬ್ಲಿಕ್ನ ಕೇಳಿ, ಯಾವ ಕ್ರೀಡಾಪಟು ಹೆಸರು ಮತ್ತೊಂದು ಏನೋ ಇರೋದಿದ್ರೆ ಯಾರು ಏನು ತಕರಾರ್ತಿಲ್ಲ. ಪರಮೇಶ್ವರ್ ಅವರು ಒಂಥರ ಸಜ್ಜಾರ ರಾಜಕಾರಣಿ, ಇದು ಅವಶ್ಯಕತೆ ಇರಲಿಲ್ಲ. ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಇದನ್ನ ಅವ್ರನ್ನ ಮೆಚ್ಚಕ್ಕೆ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ. ಪರಮೇಶ್ವರ್ ಅವರು ಅರ್ಥಕೊಂಡು ಇದನ್ನ ವಾಪಸ್ ತಕ್ಕೋಬೇಕು. ಸೊ ಒಂದು ಕಡೆ ನರೇಗಾ ಯೋಜನೆಯನ್ನ ಸಮರ್ಥನೆ ಮಾಡುವುದಕ್ಕೇನೆ ಕಾಂಗ್ರೆಸ್ಗೆ ಅರ್ಹತೆ ಇಲ್ಲ ಅಂತ ಮೋದಿ ಪಡೆ ಮುಗಿಬಿದ್ದಿರೋದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜನತಾ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ, ಜನರ ಮುಂದೆ ಹೋಗ್ತೀವಿ, ಹಳ್ಳಿಯಲ್ಲೂ ಪಂಚಾಯಿತಿ ಒಂದೊಂದು ಕಡೆನೂ ಕೂಡ ಮೀಟಿಂಗ್ಗಳನ್ನು ಮಾಡಿ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನರೇಗಾ ಅನ್ನೋ ಹೆಸರು ಬದಲಾಯಿಸಿದಷ್ಟೇ ಅಲ್ಲ, ಈಗ ಈ ಜಿ ರಾಮ್ಜಿಯಿಂದ ಜನಕ್ಕೆ ಎಷ್ಟು ಲಾಸ್ ಆಗುತ್ತೆ, ರೈತರಿಗೆ ಎಷ್ಟು ಸಂಕಷ್ಟ ಎದುರಾಗುತ್ತೆ ನಾವು ಮನವರಿಕೆ ಮಾಡ್ಕೊಡ್ತೀವಿ ಅಂತ ಹೊರಟಿರುವಂಥ ಕಾಂಗ್ರೆಸ್ಗೆ ಒಬ್ಬೊಬ್ಬರೇ ಮಿನಿಸ್ಟರ್ಗಳು ಬಂದು ಅಂಕಿಅಂಶದ ಸಮೇತ ಸೆಡ್ ಹೊಡಿತಿದ್ದಾರೆ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು ಬಿಜೆಪಿ JDS ಸೇರ್ಕೊಂಡು ಈ ಹೋರಾಟವನ್ನು ಜಿ ರಾಮ್ಜಿ ಮನೆಗೂ ಕೂಡ ತಲುಪಿಸೋದು. ಮತ್ತಿದು ಒಂದು ಈ ಕಾಯ್ದೆನ 14 ದಿನದ ಒಳಗಡೆ ಕೂಲಿ ಏನು ಅವ್ರು ದುಡ್ದಿದ್ದಾರೋ ಅವ್ರಿಗೆ ಕೊಡಬೇಕು, ಕಂಡ್ಕಂಡವ್ರು ಇಟ್ಕೊಳಕ್ಕಾಗಲ್ಲ. ಮತ್ತೆ ಯಾರದ್ದೋ ಹೆಸರಲ್ಲಿ JCB ಕೆಲಸ ಮಾಡಿಸಿ ಓವರ್ ಆಲ್ ಮಧ್ಯವರ್ತಿಗಳ ಕೈಗೆ ದುಡ್ಡು ಹೋಗಿ ಕೋಟ್ಯಾಂತರ ರೂಪಾಯಿ ಹೊಡೆದಿರುವಂಥ ಎಕ್ಸಾಂಪಲ್ಸ್ ಇವೆ. ಅದಾಗದಂತೆ ಇನ್ನು ಮುಂದೆ ಯಾರು ಕೆಲಸ ಮಾಡಿದಾರೋ ಅವ್ರಿಗಷ್ಟೇ ದುಡ್ಡು ಅಂತ ಮಾಡೋದಕ್ಕೆ ಹೊರಟಿರೋದು. ಪ್ರತಿಯೊಂದು ಡಿಜಿಟಲೈಸ್ ಆಗುತ್ತೆ, ಬಯೋಮೆಟ್ರಿಕ್ ಇರುತ್ತೆ, ಕೂಲಿ ಮಾಡಿದವ್ರದ್ದು ಇರುತ್ತೆ, ಮಾಡಿಸಿದವ್ರದ್ದು ಇರುತ್ತೆ. ಎಲ್ಲ ಆ ಪ್ರಾಜೆಕ್ಟ್ ಕಂಪ್ಲೀಷನ್ ಇಷ್ಟು ಕ್ವಿಕ್ಕಾಗಿ ಆಗಬೇಕು, ಅದರ ಫಾಲೋ ಅಪ್ ಕೂಡ ಆಗುತ್ತೆ. ಹಾಗೆ ಇನ್ಮುಂದೆ ಹೆಂಗಿರುತ್ತೆ ಅಂದರೆ, ಒಂದು ಹಳ್ಳಿಯಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಲೇಬೇಕು, ಆ ಕೆಲಸಕ್ಕೆ ಅಂತಾನೆ ಈ ಜಿ ರಾಮ್ಜಿ ವರ್ಕ್ ಮಾಡುತ್ತೆ. ಒಂದೊಂದು ಹಳ್ಳಿಲೂ ಇಷ್ಟು ಡೆವಲಪ್ಮೆಂಟ್ ಆಗಬೇಕು. ಸೊ ಈ ಕಂಪ್ಲೀಟ್ ಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಇಡೀ ಭಾರತದ ಹಳ್ಳಿಗಳಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ ವಿಕಸಿತ ಭಾರತ ಟಾರ್ಗೆಟ್ಗಾಗಿ ಕೈಗೆತ್ತಿಕೊಂಡಿದ್ದೀವಿ. ಆದರೆ ಕೋಟ್ಯಾಂತರ ರೂಪಾಯಿ, ಬರೀ ಕೋಟಿ ಅಲ್ಲ, ಲಕ್ಷ ಕೋಟಿಯನ್ನು ಕಾಂಗ್ರೆಸ್ ನರೇಗಾ ಹೆಸರಲ್ಲಿ, ಗಾಂಧೀಜಿ ಹೆಸರಲ್ಲಿ ಹೊಡೆದಿದೆ ಅಂತ BJP ಮುಗಿಬಿದ್ದಿರೋದು. CAG ರಿಪೋರ್ಟೇ ಅದನ್ನು ಸ್ಪಷ್ಟಪಡಿಸಿದೆ. ಇವರು ಕಂಡ ಮಧ್ಯವರ್ತಿಗಳು ಬಿಳಿ ಗರಿ ಶರ್ಟ್ ಹಾಕ್ಕೊಂಡು ನರೇಗಾ ಯೋಜನೆಯಲ್ಲಿ ಜೇಬು ಹೊಟ್ಟೆ ಎಲ್ಲ ತುಂಬಿಸ್ಕೊಂಡಿದ್ದಾರೆ. ಇನ್ನು ನರೇಗಾ ಇವರಿಗೆ ದುಡ್ಡು ಹೊಡೆಯೋಕೆ ಮತ್ತಷ್ಟು ದಿನ ಬೇಕಾ? ಪಾಪ ಮಧ್ಯವರ್ತಿಗಳು ಈಗ ನಿರುದ್ಯೋಗಿಗಳ ಕಾಂಗ್ರೆಸ್ನವರು ಅಂತ ಈ ಆಕ್ರೋಶ ಅಂತ BJP ಲೆಕ್ಕ ಬಿಟ್ಟು ದಾಖಲೆ ಸಮೇತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು. ಇಂಥದ್ದೊಂದು ಯೋಜನೆ, ಇಡೀ ದೇಶದ ಭವಿಷ್ಯ ಬದಲಿಸೋ ಯೋಜನೆ, ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಗ್ರಾಮೀಣ ಪ್ರದೇಶಗಳ ಚಿತ್ರಣವನ್ನೇ ಬದಲಿಸೋ ಯೋಜನೆಯನ್ನು ವಿರೋಧಿಸೋದಕ್ಕೆ ಉದ್ದೇಶ ಇನ್ನೇನೂ ಇಲ್ಲ ಇವರಿಗೆ. ಇಂಥದ್ದೊಂದು ಯೋಜನೆ ಟೇಕ್ ಆಫ್ ಆಗಬಾರ್ದು, ಮತ್ತೆ ತಮ್ಮ ಮಧ್ಯವರ್ತಿಗಳಿಗೆ ದುಡ್ಡು ಸಿಗಬೇಕು ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ಹೆಸರು ಬದಲಾವಣೆಗೆ ನಿಮಗೆ ನಿಜವಾಗ್ಲೂ ಸಿಟ್ಟು ಬಂದಿದ್ರೆ ಅವತ್ತೇ ಸೆಷನ್ನಲ್ಲಿ ಹೇಳಿದ್ರು. ಹಾಗಾದರೆ ಈಗ ಮೊದಲು ನೆಹರು ಅವ್ರ ಹೆಸರಿತ್ತು, ನೆಹರು ಅವ್ರ ಹೆಸರು ತೆಗೆದು ಆಮೇಲೆ ಗಾಂಧೀಜಿ ಹೆಸರು ಇಟ್ರಿ. ಹಾಗಾದ್ರೆ ನೆಹರು ಅವ್ರಿಗೆ ಅವಮಾನನ ಅದು ಅನ್ನೋ ಪ್ರಶ್ನೆಯನ್ನು ಹಾಕಿದ್ರು. ಅವಮಾನ ಅಂತಲ್ಲ, ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರೆ ಕಾಲಕ್ಕೆ ತಕ್ಕಂತೆ. ಈಗ ರಾಮ್ಜಿ ಅಂದರೆ ದೇವರು ರಾಮನ ಹೆಸರಿಟ್ಟಿದ್ದಲ್ಲ, ಅದು ರೋಜ್ಗಾರ್ ಅನ್ನೋ ರೀತಿಯಲ್ಲಿ ಬಂದಿದ್ದು ಲೆಟರ್ಸನ್ನು ಜೋಡಿಸಿದಾಗ ಅಂತ ಕೇಂದ್ರ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಅದಕ್ಕೆ ಕಾಂಗ್ರೆಸ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕೆ, ಅಧಿವೇಶನನೇ ಮಾಡೋಕೆ
ಕರ್ನಾಟಕ ಕೈ ಸರ್ಕಾರ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸೋಕೆ ನಿಂತಿರೋ ಹೊತ್ತಲ್ಲಿ ಜಿ ಪರಮೇಶ್ವರ್ ಅವರ ಈ ಒಂದು ಬೆಳವಣಿಗೆ, ಅಂದ್ರೆ ಅವ್ರಿಗೆ ಗೊತ್ತಿಲ್ವೋ ಬೆಂಬಲಿಗರು ಮಾಡಿದ್ರೋ, ಬೆಂಬಲಿಗರು ಗೊತ್ತಿಲ್ಲದೆ ಮಾಡ್ಬಿಡ್ತಾರೆ ಇಷ್ಟು ದೊಡ್ಡ ವಿಷಯನ, ಕ್ರೀಡಾಂಗಣಕ್ಕೆ ಹೆಸರಿಟ್ಬಿಟ್ಟಿದ್ದಾರೆ. ಈಗ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನೆಲ್ಲ ಮೀಟ್ ಆದರು. ಅಲ್ಲೊಂದು ಕಾರ್ಯಕ್ರಮ ಜೋರಾಗಿ ಆಗ್ತಾ ಇದೆ. ಜನವರಿ 16ರಿಂದ 22ರವರೆಗೆ ತುಮಕೂರಲ್ಲಿ ನಡೆಯಲಿರೋ ಕರ್ನಾಟಕ ಕ್ರೀಡಾಕೂಟ, ಅದ್ರ ಬಗ್ಗೆ ಎಲ್ಲ ಗಮನ ಸೆಳೀತಾ ಇದೆ. ಜೋರು ತಯಾರಿಗಳಾಗ್ತಿದ್ದಾವೆ. ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆ ಸಹಯೋಗದಲ್ಲಿ ಈ ಹೊತ್ತಲ್ಲಿ ಎಲ್ಲರ ಗಮನ ಸೆಳೆಯಲ್ವಾ ಆ ಕ್ರೀಡಾಂಗಣದ ಒಳಗಡೆ ಇದ್ದಕ್ಕಿದ್ದಂಗೆ ಜಿ ಪರಮೇಶ್ವರ್ ಸ್ಟೇಡಿಯಂ ಅಂತೆ. ಅದು ಹಂಗಾಗುತ್ತೆ? ಗಾಂಧೀಜಿ ಒಳಾಂಗಣ ಕ್ರೀಡಾಂಗಣಕ್ಕೆ ಗೃಹ ಸಚಿವರ ಹೆಸರನ್ನ ಹೆಂಗಿಡ್ತಾರೆ ಇವರು? ಹೊರಗಡೆ ಇದೆ ಅಂತ ಹೇಳ್ಬಹುದು, ಬಟ್ ಗಾಂಧೀಜಿ ಒಳಾಂಗಣ ಕ್ರೀಡಾಂಗಣ ಅದು, ಅಲ್ಲಿ ಚೇಂಜ್ ಮಾಡಿದ್ರು ತಪ್ಪಲ್ವಾ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ ಈಗ ಬಿಜೆಪಿಗರು. ಸೊ ನಿಮ್ಮ ಡಬಲ್ ಸ್ಟ್ಯಾಂಡರ್ಡು, ಗಾಂಧೀಜಿ ಮೇಲಿರುವಂಥ ನಿಮ್ಮ ಗೌರವ ಈಗ ದೇಶದ ಮುಂದೆ ಎಕ್ಸ್ಪೋಸ್ ಆಗಿದೆ ನೋಡಿ ಅಂತ ಬಿಜೆಪಿ ಅಸ್ತ್ರವನ್ನು ಕೈಗೆತ್ಕೊಂಡಿದೆ. ಜೋರು ಹೋರಾಟ ನಡೀತಾ ಇದೆ. ನ್ಯಾಷನಲ್ ಲೆವೆಲಲ್ಲಿ ಇದು ಹೋರಾಟದ ಸುದ್ದಿ ಸದ್ದು ಮಾಡ್ತಾ ಇದೆ. ಜಿ ರಾಮ್ಜಿ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದು ಕಡೆಗೂ ದೇಶಕ್ಕೆ ಗೊತ್ತಾಯ್ತು ನೋಡಿ. ನಿಮ್ಗೆ ಗಾಂಧಿ ಮೇಲಿನ ಪ್ರೇಮ ಅಲ್ಲ, ನರೇಗಾ ಯಥಾಸ್ಥಿತಿಯಲ್ಲಿದ್ದರೆ ದುಡ್ಡು ಹೊಡೆಯಬಹುದು ಅನ್ನೋ ಪ್ರೀತಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ ನೋಡಿ ಅಂತ ಈಗ ಬಿಜೆಪಿ ಠಕ್ಕರ್ ಕೊಡ್ತಾ ಇದೆ. ಮೋದಿ ಟೀಮ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡು ಹೊಡಿತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.